ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಇನ್ನೂ ಯಾರ್ಯಾರು ನನ್ನ ಖುಷಿ ಫ್ಯಾಮಿಲಿಗೆ ಜಾಯ್ನ್ ಆಗಿಲ್ವ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗಿಬಿಡಿ. ಗೈಸ್, ಇವತ್ತು ನಾನು ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿ ಸರಿ ನನ್ನ ವ್ಯೂಸ್ ಪಾಯಿಂಟ್ಸ್ ನೋಡ್ತಾ ಇರ್ತೀನಿ. 25 to 30 ಏಜ್ ಅವರು ನನ್ನ ವೀಡಿಯೋಸ್ ಜಾಸ್ತಿ ನೋಡ್ತಾ ಇರ್ತಾರೆ. ಹಾಗಾಗಿ ಈಗ 30+ ಅವ್ರಿಗೂ ಕೂಡ ಒಂದು ಒಳ್ಳೆ ವಿಡಿಯೋನ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಪ್ಲಸ್ ತುಂಬ ಜನಕ್ಕೆ ಮೆಲಸ್ಮಾ ಪ್ರಾಬ್ಲಮ್ ಇರುತ್ತೆ. ಸೊ ಎಸ್ಪೆಷಲಿ ಮದರ್ಸ್ಗೆ ಮೆಲಸ್ಮಾ ಪ್ರಾಬ್ಲಮ್ ಇರುತ್ತೆ. ಆಫ್ಟರ್ ಚೈಲ್ಡ್ ಬರ್ತ್ ಆದಮೇಲೆ ಅದು ಹೆರಿಡಿಟಿಯಿಂದ ಆಗಿರ್ಬೋದು ಅಥವಾ ಹಾರ್ಮೋನ್ ಚೇಂಜಸ್ ಆಗಿರ್ಬೋದು. ಸೊ ಇವುಗಳಿಂದ ಮೆಲಸ್ಮಾ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಮೆಲಸ್ಮಾ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ, ಬಟ್ ನೀವು ಲೋಕಲ್ ಕ್ರೀಮ್ಸ್ಗಳಿಗಿಂತನೂ ಕೂಡ ನೀವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಲಸ್ಮಾಗೆ ಟ್ರೀಟ್ಮೆಂಟ್ ನೀವು ತಗೋಬೋದು. ಬಟ್ ಹೋಮ್ ರೆಮಿಡಿ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಮನೆಯಲ್ಲಿ ಕೂಡ ನಾವು ಯಾವ ರೀತಿ ಕೇರ್ ತಗೋತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಲಸ್ಮಾ ಆಗಿರ್ಬೋದು, ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಇದು ತುಂಬಾ ತೊಂದರೆ ಕೊಡುತ್ತೆ. ಸೊ ಆಫ್ಟರ್ ಡೆಲಿವರಿ, ಆಫ್ಟರ್ ಬೇಬಿ ಬರ್ತ್ ಮೆಲಸ್ಮಾ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ಹಾರ್ಮೋನ್ ಚೇಂಜಸ್ಸಿಂದ ಆಗಿರ್ಬೋದು ಅಥವಾ ಹೆರಿಡಿಟಿಯಿಂದ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ನೀವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ಹೋಮ್ ರೆಮಿಡಿ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಇವತ್ತು ಇಂಥ ಮೆಲಸ್ಮಾ ಪ್ರಾಬ್ಲಮನ್ನು ಹೇಗೆ ತಡೆಗಟ್ಟಬೇಕು, ಹೇಗೆ ಅದನ್ನು ರಿಮೂವ್ ಮಾಡಬೇಕು ಅನ್ನೋದನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಇದು ತುಂಬ ಯೂಸ್ಫುಲ್ಲು. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಪ್ಲೀಸ್ ಈ ವಿಡಿಯೋನ ಯಾರಿಗೆ ಮೆಲಸ್ಮಾ ಪ್ರಾಬ್ಲಮ್ ಇದೆಯೋ ಅವ್ರಿಗೆ ಶೇರ್ ಮಾಡಿ. ಹೈಪರ್ ಪಿಗ್ಮೆಂಟೇಷನ್ ಯಾರಿಗಿದೆಯೋ ಅಂಥವ್ರಿಗೆ ಶೇರ್ ಮಾಡಿ. ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ, ತುಂಬಾ ಯೂಸ್ಫುಲ್ ಆಗಿದೆ. ನಾನು ಹೇಳಿರುವ ರೆಮಿಡಿನ ನೀವು ಫಾಲೋ ಮಾಡಿದ್ರೆ ಮೆಲಸ್ಮಾ ಪ್ರಾಬ್ಲಮ್ ಅನ್ನೋದು ನಿಧಾನವಾಗಿ ಕಡಿಮೆ ಆಗುತ್ತೆ. ನ್ಯಾಚುರಲ್ ಆಗಿ ನೀವು ಈ ಮೆಲಸ್ಮಾ ಪ್ರಾಬ್ಲಮನ್ನು ನಿಮ್ಮಿಂದ ದೂರ ಮಾಡ್ಬೋದು. ಸೊ ಇನ್ನೂ ಲೇಟ್ ಮಾಡಿದೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಮಾಡ್ತಿರ್ತೀನಲ್ವ, ಅದಕ್ಕೋಸ್ಕರ ಈ ಥರ ಸ್ಪಾಂಜ್ ಫೇಶಿಯಲ್ ಕ್ಲೆನ್ಸನ್ನು ತರಿಸಿದ್ದೆ. ಸೊ ಫಸ್ಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಆ್ಯಂಡ್ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೆ, ಬಟ್ ಇನ್ನೊಂದು ಸರಿ ನಾನು ಈ ಸ್ಪಾಂಜಿಂದ ಡಿಪ್ ಮಾಡಿಬಿಟ್ಟು ನೀರಲ್ಲಿ ಮತ್ತೆ ಕ್ಲೆನ್ಸಿಂಗ್ ಮಾಡಿಕೊಂಡೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಹನಿ ಮತ್ತು ಲೆಮನ್ನು ಇವೆರಡನ್ನು ಕೂಡ ಒಂದೊಂದು ಸ್ಪೂನ್ ಆಗಿ ತೊಗೊಂಡು ಇವೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೆಮನ್ ಆ್ಯಂಡ್ ಹನಿ ಅನ್ನೋದು ಫೇಸ್ಗೆ ಬ್ಲೀಚ್ ಥರ ವರ್ಕ್ ಆಗುತ್ತೆ. ಇದು ಡಾರ್ಕ್ ಸ್ಪಾಟ್ಸ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಮಾಡುತ್ತೆ. ಆ್ಯಂಡ್ ಮೆಲಸ್ಮಾ ಮಾರ್ಕ್ಸ್ ಕಡಿಮೆ ಮಾಡೋಕ್ಕೂ ಇದು ತುಂಬಾ ಯೂಸ್ಫುಲ್ ಅಂತ ಹೇಳಿ. ತುಂಬ ಜನಕ್ಕೆ ಈ ಏರಿಯಾದಲ್ಲಿ ಜಾಸ್ತಿ ಮೆಲಸ್ಮಾ ಪ್ರಾಬ್ಲಮ್ ಇರುತ್ತೆ. ಆಲ್ಮೋಸ್ಟ್ ಇಂಥ ಏರಿಯಾ ಕಡೆನೇ ಚೀಕ್ಸ್ ಮೇಲೇ ಆಗುತ್ತೆ. ಸೊ ಹಾಗಾಗಿ ಈ ಲೆಮನ್ ಆ್ಯಂಡ್ ಹನಿ ಜ್ಯೂಸನ್ನು ಇಲ್ಲಿ ರಬ್ ಮಾಡಿ. ಕೆಲವೊಬ್ಬರಿಗೆ ನೋಸ್ ಮೇಲೆ ಕೂಡ ಬಂದಿರುತ್ತೆ. ಸೊ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ 5 to 10 minutes. ಸೊ ಲೆಮನಲ್ಲಿ ವಿಟಮಿನ್ ಸಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬ್ಲೀಚ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಲೀಚ್ ಥರ ಇದು ವರ್ಕ್ ಆಗುತ್ತೆ. ಆರಾಮಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಇದು 10 minutes ನೀಟಾಗಿ ಡ್ರೈ ಆಗೋಕ್ಕೆ ಅಥವಾ ಫೇಸ್ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು 1 ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಕರ್ಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರ್ಡ್ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಸಾಜ್ ಕ್ರೀಮ್ ಥರ ನಮ್ಮ ಸ್ಕಿನ್ಗೆ ಯೂಸ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಓಟ್ಸ್. ಸೊ ಇದರಿಂದ ಫೇಸನ್ನು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಓಟ್ಸ್ ಈಸ್ ವೆರಿ 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 ಗುಡ್ ಫಾರ್ ಯುವರ್ ಸ್ಕಿನ್. ಒಳ್ಳೆ ಕ್ಲೆನ್ಸಿಂಗ್ ಥರ, ಒಳ್ಳೆ ಮಸಾಜ್ ಕ್ರೀಮ್ ಥರ ವರ್ಕ್ ಆಗುತ್ತೆ. ಓಟ್ಸ್ ಫೇಸ್ಗೆ ಅಪ್ಲೈ ಮಾಡಿದಷ್ಟೇ ಅಲ್ಲ, ಅಂದರೆ ಫುಡ್ಡಾಗಿ ತೊಗೊಂಡ್ರೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಓಟ್ಸಿಂದ. ಓಟ್ಸನ್ನು ಕರ್ಡ್ ಅಥವಾ ಮಿಲ್ಕಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿದಾಗ ಇದು ಜೆಂಟಲಾಗಿ ಫೇಸನ್ನು ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮೆಲಸ್ಮಾ ಟ್ರೀಟ್ಮೆಂಟ್ಗೆ ಇದು ತುಂಬ ಒಳ್ಳೆಯದಂತ ಹೇಳ್ಬೋದು. ಡಾರ್ಕ್ ಸ್ಪಾಟ್ಸ್ ಕೂಡ ರಿಮೂವ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್. 1 ಸ್ಪೂನಷ್ಟು ಅರಿಶಿನ ಆ್ಯಂಡ್ 1 ಸ್ಪೂನಷ್ಟು ಅಲೋವೆರಾ ಜೆಲ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಈ ಥರ ಫೇಸ್ ಪ್ಯಾಕನ್ನು ರೆಡಿ ಮಾಡಿದ್ದೀನಿ.
ಸೊ ಒಬ್ರು ಯಾರೋ ಕಮೆಂಟ್ ಮಾಡಿದರು ನನಗೆ, ಯಾವ ಅರಿಶಿನ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅರಿಶಿನ ಅನ್ನೋದು ಯೂಶ್ವಲಿ ನೀವು ಪೂಜೆಗಂತ ತೊಗೊಂಬಂದಿರೋ ಅರಿಶಿನ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ, ಅಡುಗೆಗಂತ ತೊಗೊಂಬಂದಿರೋ ಅರಿಶಿನ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ, ಫೇಸ್ ಪ್ಯಾಕಿಗೆ ಫೇಸ್ಗೆ ಅಪ್ಲೈ ಮಾಡುವ ಅರಿಶಿನನೇ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ. ಬೆಟರ್ ನೀವು ಫೇಸ್ ಪ್ಯಾಕ್ ಅಥವಾ ಫೇಸ್ ಕೇರ್ಗೋಸ್ಕರ, ಬಾಡಿ ಕೇರ್ಗೋಸ್ಕರ ಅಂತಲೇ ಇರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ ಅರಿಶಿನ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಅರಿಶಿನ ಕೊಂಬಿರುತ್ತಲ್ವ, ಅದರಿಂದ ನೀವು ಅರಿಶಿನ ಪುಡಿನ ಮಾಡಿಸ್ಕೊಂಡು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಏನು ಗೊತ್ತಾ, ಅರಿಶಿನ ಕೊಂಬಿಂದ ಅರಿಶಿನ ಪುಡಿ ಮಾಡಿಸ್ಕೊಂಡಾಗ ಅದು ತುಂಬ ಒಳ್ಳೆಯದು ಸ್ಕಿನ್ಗೆ. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ಗೆ ಅರಿಶಿನ ಸಿಕ್ಕಂಗಾಗುತ್ತೆ, ಕೆಮಿಕಲ್ ಫ್ರೀ ಇರುತ್ತೆ. ನಾವೇ ಮನೆಯಲ್ಲಿ ಮಾಡ್ಕೋಬೋದು, ಅಥವಾ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಈ ಮಷಿನ್ಸಲ್ಲಿ ಕೂಡ ಹೊರಗಡೆ ಮಾಡಿಕೊಡ್ತಾರೆ ಪುಡಿನ. ಸೊ ಆ ಥರ ಕೂಡ ನೀವು ಮಾಡಿಸ್ಕೊಂಬರ್ಬೋದು. ಇಲ್ಲ ಅಂತಂದರೆ ನಾವೇ ಮನೆಯಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಅರಿಶಿನ ಪುಡಿ. ಸೊ ಅದು ತುಂಬ ಒಳ್ಳೆಯದು ಸ್ಕಿನ್ಗೆ. ಸೊ ಈಗ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ಪ್ರಾಬ್ಲಮ್ ಬರೋದು ತುಂಬ ಈಸಿನೇ, ತುಂಬ ಬೇಗ ಬಂದುಬಿಡುತ್ತೆ. ಬಟ್ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಲೇಟ್. ಸೊ ಅದು ಹೋಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಬರೋ ಮುಂಚೆನೇ ನಾವು ಕೇರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಇಫ್ ಇನ್ ಕೇಸ್ ಬಂದೇ ಬಿಡ್ತು ಅಂದಾಗ ಅದಕ್ಕೂ ಅಂದರೆ ಕ್ಯೂರ್ ಆಗೋಕ್ಕೂ ಕೂಡ ತುಂಬ ಟೈಮ್ ತಗೊಳುತ್ತೆ. ಒಂದು ದಿನದಲ್ಲಿ ಒನ್ ಟೈಮ್ ಯೂಸಲ್ಲಿ ಇದು ಹೋಗಲ್ಲ. ಮಿನಿಮಮ್ 3 months ಯೂಸ್ ಮಾಡಿ ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗೋದನ್ನು ಅಬ್ಸರ್ವ್ ಮಾಡ್ತೀರಾ. ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದೆ ನಿಮ್ಮ ಸ್ಕಿನ್ ಅಂತ. ಈಗ ಇದು ಡ್ರೈ ಆಗಿದೆ, ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಸೊ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಒನ್ ಟೈಮ್ಗೆಲ್ಲ ಕ್ಲಿಯರ್ ಆಗೋಲ್ಲ. ನಾವು ಮಿನಿಮಮ್ ಒಂದು 3 months ಫಾಲೋ ಮಾಡಿ ಖಂಡಿತ ನಿಮಗೆ ಮೆಲಸ್ಮಾ ಪ್ರಾಬ್ಲಮ್ ನಿಧಾನವಾಗಿ ಕಡಿಮೆ ಆಗುತ್ತೆ. ಆ್ಯಂಡ್ ಇದು ವಿಟಮಿನ್ ಸಿ ಕ್ರೀಮ್ ನಾನು ಮನೆಯಲ್ಲೇ ರೆಡಿ ಮಾಡಿದ್ದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟು ಮೆಲಸ್ಮಾ ಟ್ರೀಟ್ಮೆಂಟ್ಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.